ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ನಮ್ಮ ಜೊತೆಗಿದ್ದಾರೆ CT ರವಿ, ಮುದ್ದನ್ಮೇಗೌಡ, ದಿನೇಶ್ ಗುಂಡೂರಾವ್ ಮತ್ತು ವಿನಾಯಕ್ ಭಟ್. ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ವಿನಾಯಕ್ ಜೊತೆಗೆ. ವಿನಾಯಕ್, ಮುದ್ದಹನುಮೇಗೌಡರು ಹೇಳ್ತಾ ಇದ್ರು, ಈಗ ರಿಪೋರ್ಟ್ ಭಾಳ ಇಂಪಾರ್ಟೆಂಟ್ ರಿಪೋರ್ಟ್ ಬರ್ತಾ ಇದೆ, ಸೊ ಅದನ್ನು ಮುಂದೆ ಏನು ಆಗ್ಬೋದು ಅನ್ನೋದನ್ನು ನಾವು ನೋಡೋಣ ಅಂತ. ನನ್ನನ್ನು ನೀವು ನಿರಾಶಾವಾದಿ ಅಂತ ಕರೆದ್ರೂ ಬೇಜಾರಿಲ್ಲ, ಬಟ್ ನನಗೆ ಭಾಳ ನಿರೀಕ್ಷೆಗಳಂತೂ ಇಲ್ಲ. ಅಂದರೆ ರಿಪೋರ್ಟ್ ಬಂತ ಭಾರಿ ಪರಿಣಾಮ ಆಗಿಬಿಡುತ್ತೆ ಅಂತ. ಯಾಕಂದರೆ ಈಗಾಗಲೇ BJP ಅವರು ದಿಲ್ಲಿ ಅಂದರೆ ನಿಮ್ಮ ಪ್ರಕಾರ ಏನು 10-11 ಆಗ್ಬೋದು ಅಂತೀರಾ ಇದು, ಅಥವಾ ಹಿಂಗೆ 10-11 ಆಗೇ ಬಿಡುತ್ತೆ ಅಂತಲ್ಲ, ಬಟ್ ತುಂಬ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು, ಅಂದರೆ ಇವತ್ತಿನ ಈ ರಾಜಕೀಯ ಸನ್ನಿವೇಶದಲ್ಲಿ ತುಂಬ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ನನಗೇನು ಅಂದರೆ, ಯಾಕಂದರೆ ನೀವು ಹೇಳಿದ ಮಾತ್ರ ಒಂದು ಅರ್ಥ ಇದೆ. ಮುಖ್ಯಮಂತ್ರಿಗಳು ಮಾತಾಡ್ತಾ ಒಂದು ಸಂದರ್ಭದಲ್ಲಿ ಹೇಳಿದರು, ಎಷ್ಟೋ ವರದಿಗಳು ಬಂದಿದೆ, ಸೊ ಎಷ್ಟೋ ರಿಪೋರ್ಟ್ಗಳು ಬಂದಿದೆ, ಸೊ ಏನಾಗಿದೆ ಅನ್ನುವಂಥದ್ದು. ಆದರೆ ತಕ್ಷಣ ಸಾವರ್ಸ್ಕೊಂಡು ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತಂದರೆ, ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಜನಗಳಲ್ಲಿ. ಯಾಕಂದರೆ ಎಲ್ಲರೂ ಕೂಡ ಮಾತಾಡ್ತಾ ನೋಡಿದ್ರು, ಮುದ್ದನ್ಮೇಗೌಡರು ಹೇಳಿದ್ರು, ಇವರು ಹೇಳಿ ದಿನೇಶ್ ಹೇಳಿದ್ರು, ಸಾಕಷ್ಟು ಕುತೂಹಲ ಇದೆ ಜನಗಳಲ್ಲಿ. ಅಂದರೆ ಜನಗಳು ಕೂಡ ಕಾಯ್ತಾ ಇದ್ದಾರೆ ಯಾವ್ಯಾವ ಮಹಾನುಭಾವರ ಹೆಸರಿದೆ ಅಂತ. ನೇರವಾಗಿ ನೀವು ಹೇಳ್ದಂಗೆ ಹಿಂಗೆ ಗೊತ್ತಾ, ಇವರು ಅಪರಾಧಿಗಳು ಅಂಥೇಳಿ ಇವ್ರನ್ನ ಘೋಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಹಿಂಗೆ ಗೊತ್ತಾ, ಯಾರ್ಯಾರ ಹಣೆ ಬರಹ ಏನೇನೋ ಅದಂತೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ಈ ವರದಿ ಬಂದ ತಕ್ಷಣ ಸರ್ ಮೊದಲನೇದಾಗಿ ಏನಾಗುತ್ತೆ ಅಂದರೆ, ಅದರಲ್ಲಿ ಎಲ್ಲ ಪಾರ್ಟಿಯವ್ರದ್ದು ಹೆಸರು ಇರುತ್ತೆ. ಅವಾಗ BJP ಅವರು ರಾಜೀನಾಮೆ ಕೊಡಬೇಕು ಅಂದ ತಕ್ಷಣ ಈಗ ಇವರು ಶುರು ಮಾಡ್ತಾರೆ. ಆಡಳಿತ ಪಕ್ಷದ ಮೇಲೆ ಹೆಚ್ಚಿನ ಇದಿರುತ್ತೆ ಸಹಜವಾಗಿ. ಆಡಳಿತ ಪಕ್ಷ ಒಂದು ಆಡಳಿತ ಪಕ್ಷ, ಇನ್ನೊಂದು BJP ಮೇಲೆ ಈ ರೀತಿ ಆರೋಪಗಳು ಬಂದಾಗ ಅದು ಬಹಳ ಹುಯಿಲಾಗುತ್ತೆ. ಯಾಕೆ ಈಗ BJP ಅವರು ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಏನು ಅಂದರೆ ನಮ್ಮ ಬಗ್ಗೆ ಆರೋಪ ಬಂದಾಗ ಯಾಕೆ ಮೀಡಿಯಾದವರು ಈ ರೀತಿ ಮಾಡ್ತಾರೆ, ಅಥವಾ ಜನ ಯಾಕೆ ಈ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ. ಅದಕ್ಕೊಂದು ರೀಸನ್ ಇದೆ. ಏನು ಅಂದರೆ, BJP ಅವರು ಇಷ್ಟು ವರ್ಷ ದೇಶದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಆಡಳಿತ ಪಕ್ಷವನ್ನು ಕಂಟ್ರೋಲ್ ಮಾಡಿ ಅವರಿಗೆ ನೈತಿಕತೆ ಪಾಠ ಹೇಳುವಂಥ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಸಾಧಾರಣವಾಗಿ ಭಾಷಣ ಮಾಡುವಾಗ ನೈತಿಕತೆ, ಪ್ರಾಮಾಣಿಕತೆ ಅನ್ನೋ ಶಬ್ದವನ್ನು ಬಹಳ ಜಾಸ್ತಿ ಬಳಸ್ತಾರೆ. ಸಹಜವಾಗಿ ಬೇರೆಯವರಿಗೆ ಈ ತರ ಪಾಠ ಮಾಡುವಂತವರು ತಾವು ಮೊದಲು ಸರಿಯಾಗಿರಬೇಕು. ಕಡಿಮೆ ಬಳಸಿ ಅಂತೀರಂತಲ್ಲ ಶಬ್ದಗಳು ನೀವು. ಅವ್ರು ಈಗಾಗಲೇ ಅದನ್ನ ಮಾಡ್ತಾ ಇದ್ದಾರೆ. ಒಂದು ವರದಿ ಬಂದ ನಂತರ ಒಂದು ರೀತಿಯ ರಾಜಕೀಯ ಸುಧಾರಣೆಗೂ ಕೂಡ ದಾರಿ ಆಗ್ಬೋದು. ನಿಜ ಆಗಲೇಬೇಕು. ಎರಡನೇದು ಸುಧಾರಣೆ ಆಗಲೇಬೇಕು. ಇವತ್ತು ಹಿಂದಿನ ಕಾಲ ಬೇರೆ, ಹಿಂದೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ, ಜನರ ಮನೆಗೆ ಮುಟ್ತಿರಲಿಲ್ಲ. ಇದು ಅದು ಆಲ್ ಇಂಡಿಯಾ ರೇಡಿಯೋ ರೂಲಿಂಗ್ ಪಾರ್ಟಿ ಕಂಟ್ರೋಲ್ನಲ್ಲಿ. ಅಂದರೆ ಆ ರೂಲಿಂಗ್ ಪಾರ್ಟಿ ಏನು ಹೇಳುತ್ತೆ ಅದನ್ನ ಮಾತ್ರ ಬಿತ್ತರಿಸೋರು. ಅವರು 1000 ಸುಳ್ಳನ್ನೇ ಹೇಳಿ ಆ ಸುಳ್ಳನ್ನೇ ಸತ್ಯ ಮಾಡ್ತಕ್ಕಂಥ ಕಾಲ ಇದು ಇವತ್ತಿತ್ತು. ಕೆಲವೊಂದು ಕಡೆಗಂತೂ ಇವತ್ತು ಪೇಪರ್ ಹಾಕಿದ್ರೆ ಇನ್ನೊಂದು ವಾರಕ್ಕೋ 10 ದಿವಸಕ್ಕೋ ಅದು ಪೇಪರ್ಗಳ ಮೇಲೂ ಕೂಡ ನಿಯಂತ್ರಣ ಇತ್ತು. ಪತ್ರಿಕೆಗಳಿಗೆ ಪ್ರಿಂಟ್ ಆಗುವಂಥ ನ್ಯೂಸ್ ಪೇಪರ್ಸ್ನ ಸರಬರಾಜು ಮಾಡ್ತಿದ್ದು ಸರ್ಕಾರಿ ಕೋಟಾದಲ್ಲಿ, ಅದನ್ನೇ ಕಟ್ ಮಾಡಿಬಿಡೋರು. ಅಂಥ ಪರಿಸ್ಥಿತಿಯಲ್ಲಿ ಒಂದು ಸರ್ಕಾರವನ್ನು ಎದುರು ಹಾಕ್ಕೊಂಡು ಬರಿತಕ್ಕಂಥ ಧೈರ್ಯ ಭಾಳ ಕಡಿಮೆ ಜನ ಪತ್ರಕರ್ತರಿಗೆ, ಭಾಳ ಜನ ಪತ್ರಿಕೆಗಳಿಗಿತ್ತು. ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ. ಇವತ್ತು ಹಾಗಾಗೋದಿಲ್ಲ. ಒಂದು ಸುಧಾರಣೆಗೆ, ರಾಜಕೀಯ ಸುಧಾರಣೆಗೆ ದಾರಿಯಾಗುತ್ತೆ. ಈಗ ನಿಮಗೆ ಈ ಹಿಂದೆ ಆಗ್ತಿದ್ದಂಥ ಒಂದೊಂದು ವರದಿ ಬಗ್ಗೆ ಸಿಗ್ತಿದ್ದ ಪ್ರಚಾರಕ್ಕೂ ಈಗ ಸಿಗ್ತಿರೋ ಪ್ರಚಾರಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು, ಅವರು ಇದು BJP ಅನ್ನೋ ಕಾರಣಕ್ಕೂ ಇರ್ಬೋದು. ಇನ್ನೊಂದು, ಇವತ್ತಿನ ಒಟ್ಟು ಮೀಡಿಯಾ ಡಾಮಿನೇಟ್ ಮಾಡ್ತಿರ್ತಕ್ಕಂಥದ್ದು, ಅಂದರೆ ಅದು ಒಂದು ಕಾರಣ ಇದೆ. ಆದರೆ ಒಟ್ಟಾರೆಯಾಗಿ ಅಂದರೆ ಮೊದಲಷ್ಟು ಸುಲಭ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತೀರಿ. ಈ ದೇಶದಲ್ಲಿ ಸುಧಾರಣೆ ಆಗಬೇಕು ಅಂತಂದರೆ ಇವೆಲ್ಲವೂ ಸುಧಾರಣೆಗೆ ದಾರಿ ಆಗಬೇಕು. ಈ ಜನ ಲೋಕಪಾಲ್ ಬಿಲ್ಲು, ಯಾರು ಏನು ದೊಡ್ಡವರಲ್ಲ, ಈ ದೇಶದ ಹಿತಾಸಕ್ತಿಗಿಂತ ಯಾರೂ ದೊಡ್ಡವರಲ್ಲ. ಕಡ್ಡಾಯವಾಗಿ ತರಬೇಕು, ಪ್ರಧಾನಮಂತ್ರಿನೂ ಒಳಗೊಂಡಂತೆ ಬಲವಾದ ಕಾನೂನು ತರಬೇಕು. ಅದು ಇಡೀ ದೇಶಕ್ಕೆ ಅಪ್ಲೈ ಆಗೋ ರೀತಿಯಲ್ಲಿ ಯಾರೇ ಶಿಕ್ಷೆ ಮಾಡಿದ್ರು, ಅಲ್ಲ ಯಾರೇ ತಪ್ಪು ಮಾಡಿದ್ರು ಕಠಿಣವಾಗಿ ಶಿಕ್ಷೆ ಆಗುತ್ತೆ ಅನ್ನೋದು ಅಷ್ಟು ಮಾತ್ರ ಅಲ್ಲ. ಇವತ್ತು ಇನ್ನೊಂದು ರಿಪೋರ್ಟ್ ಬಗ್ಗೆ ನಿಮಿಷ ಇನ್ನೊಂದೇನು ಅಂತಂದರೆ, ಇದ್ರದ್ದು ಅಂತಿಮವಾಗಿ ಬರೀ ಶಿಕ್ಷೆ, ಜೈಲು ಅಂತಲ್ಲ, ಲೂಟಿ ಹೊಡೆದಿರೋ ಹಣ ವಾಪಸ್ ಬರಬೇಕು. ಯಾರೇ ಹೊಡೆದಿರಲಿ, ಯಾರ ಕಾಲದಲ್ಲಿ ಎಷ್ಟೇ ಹೊಡೆದಿದ್ರು ಅದನ್ನು ಮುಟ್ಟುಗೋಲು ಹಾಕ್ಕೊಳ್ತಕ್ಕಂಥ ಇವತ್ತು ನಮ್ದು ಈಗ ಯಾರ್ಯಾರು ಎಷ್ಟೆಷ್ಟು ಕೋಟಿ, ಹರ್ಷದ್ ಮೆಹ್ತಾ 50,000 ಕೋಟಿ, ನಾವು ಪೇಪರಲ್ಲಿ ಓದಿದ್ದು 50, ಹಸನ್ ನಾಲಿ 53,000 ಕೋಟಿ, 1,76,000 ಕೋಟಿ 2G ಸ್ಕ್ಯಾಮ್. ದುಡ್ಡು ಎಲ್ಲೋಯ್ತು ದುಡ್ಡು? ಆ ದುಡ್ಡು ಹೊರಗೆ ಬಂದಾಗ ಮಾತ್ರ ಆ ಒಂದು ಕಾನೂನು ಕ್ರಮ ತಗೊಂಡಿದ್ದೀವಿ ಅನ್ನೋದಕ್ಕೆ ಬೆಲೆ ಇರುತ್ತೆ. ಕೆಲವು ಬಾರಿ ಏನು ಮಾಡಿಬಿಡ್ತಾರೆ ಅಂತಂದರೆ, ದೊಡ್ಡ ತಿಮಿಂಗಿಲಗಳನ್ನು ರಕ್ಷಣೆ ಮಾಡೋದಕ್ಕೆ ಸಣ್ಣ ಆಡ್ತಿರೋ ಮೀನನ್ನು ಬಲಿ ಕೊಟ್ಬಿಡ್ತಾರೆ. ಅದ್ರ ಉದ್ದೇಶ ಏನಿರುತ್ತೆ ಅಂತಂದ್ರೆ, ದೊಡ್ಡದು ಹತ್ರಕ್ಕೆ ಬರಬಾರ್ದು, ಅಲ್ಲಿಗೆ ನಿಯಂತ್ರಣ ಮಾಡಿಬಿಡ್ಬೇಕು, ಹತ್ರಕ್ಕೆ ಯಾರೋ ಬರಬಾರ್ದು. ಈ ತಂತ್ರಗಾರಿಕೆನೂ ಇರುತ್ತೆ. ಯಾರೋ ಅವರಿಬ್ಬರನ್ನ ಆಂಡು ಪಾಂಡುಗಳನ್ನ ಜೈಲಿಗೆ ಕಳಿಸಿ, ನೋಡಿ ನಾವು ಕ್ರಮ ತಗೊಂಡಿದ್ದೀವಿ. ಯಾಕೆಂದ್ರೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಅದ್ರ ಎಳೆ ಹಿಡ್ಕೊಂಡು ಬಂದ್ರೆ ಇರುತ್ತೆ. ಹಾಗಾದ್ರೆ ನೋಡ್ಕೊಳ್ಬೇಕಾದಂತ ಒಂದು ಪಾಯಿಂಟ್ ನಾವು ಒಪ್ಲೇಬೇಕಂದ್ರೆ, ಬರೀ ಒಳಗೆ ಹಾಕೋದು ಮಾತ್ರ ಅಲ್ಲ,
ಬರೀ ಶಿಕ್ಷೆ ಕೊಡೋದು ಮಾತ್ರ ಅಲ್ಲ, ಶಿಕ್ಷೆ ಆಗ್ತಿಲ್ಲ ಬಿಡಿ, ಬಹಳ ಕಡಿಮೆ ಜನಗಳಿಗೆ ಆಗ್ತಾ ಇರುವಂತದ್ದು, ಅದು ಹಣನೂ ಕೂಡ ವಾಪಸ್ ಬರ್ಬೇಕು ಅನ್ನೋದು. ಇಷ್ಟು ಮಾತ್ರ ಅಲ್ಲ, ಸಾಬೀತಾದ ಮೇಲೆ ಅವ್ರಿಗೇನು ಅಂತಂದ್ರೆ ದೇಶದ ಸದಸ್ಯತ್ವನೇ ರದ್ದಾಗಬೇಕು, ಎಲ್ಲ ಹಕ್ಕುಗಳನ್ನು ಕಸ್ಕೋಬೇಕು ಅವರಿಂದ. 100% ರೈಟ್. CT ರವಿ ಈ 100% ಈ ಜಸ್ಟಿಫೈಡ್ ಇನ್ ಮೇಕಿಂಗ್ ದಟ್ ಸ್ಟೇಟ್ಮೆಂಟ್. ನಾನು ಏನು ಹೇಳಿಕೊಟ್ಟೆ ಅಂತಂದರೆ, ಇವತ್ತು ವಿನಾಯಕ್ ಅವರು ಒಂದು ಮಾತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ BJP ಇವರು ಆಡಳಿತ ಮಾಡೋರ ಮೇಲೇ ಜಾಸ್ತಿ ಭಾಳ ಇದು ಬರ್ತಾ ಇದೆ, ಹಾಗೆ ಪ್ರೆಷರ್ ಬರ್ತಾ ಇದೆ ಅಂತ. ಇದು ಏನಾಗಿದೆ, ಈಗ ನೀವು ಅವನು ಇದು ಯಾರು ಹಸನ್ ಅಲಿ 50,000 ಕೋಟಿ ತೆರಿಗೆನ ಕದ್ದಿದ್ದಾನೆ, ಅದನ್ನು ಹಣ ರಿಕವರ್ ಮಾಡಬೇಕು ಅನ್ನೋದಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಸ್ ಆಲ್ರೆಡಿ ಅಟ್ ಆ್ಯಕ್ಷನ್. ಇದು ಒಂದು. ನಾನೇನು ಹೇಳಿಕೊಟ್ಟಿದ್ದೀನಿ ಅಂದರೆ, ನೀವು ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಜರುಗಿಸ್ತಕ್ಕಂಥ ನೈತಿಕತೆ ಉಳಿಸ್ಕೊಳ್ಬೇಕಾದ್ರೆ ಆಡಳಿತ ಮಾಡ್ತಕ್ಕಂಥವ್ರು ಪರ್ಫೆಕ್ಟ್ ಆಗಿರಬೇಕು. ನಾನೇ ಸರಿ ಇಲ್ಲದೆ ಹೋದರೆ ನೀವು ಅದು ಅವ್ನ ಅರೆಸ್ಟ್ ಮಾಡ್ಕೊಂಬನ್ನಿ, ಈ ಹಣ ರಿಕವರ್ ಮಾಡ್ಕೊಂಬನ್ನಿ ಅಂತ ನನಗೆ ಹೇಳಲಿಕ್ಕೆ ಏನು ನೈತಿಕತೆ ಇದೆ? ಹಾಗಾಗಿ ಏನಾಗಿದೆ, ಇವತ್ತು ಆಡಳಿತ ಮಾಡ್ತಕ್ಕಂಥವ್ರ ಮೇಲೆ ಯಾಕೆ ಎಲ್ಲರೂ ಕೂಡ ಅವ್ರ ಬೆಳೆಗಳನ್ನ ತೋರಿಸ್ತಾ ಇದ್ದಾರೆ ಅಂತಂದರೆ, ನೀವು ಫಸ್ಟ್ ಸರಿಯಾಗಿ ನೀವು ಕಾನೂನು ಮಾಡ್ತಕ್ಕಂಥವ್ರನ್ನೇ ಕಾನೂನು ಪರಿಪಾಲನೆ ಮಾಡೋಕ್ಕೆ ರೆಡಿ ಇಲ್ಲ. ನೀಸಿ ಈಗ ಶಾಸಕರು ಅಂತಂದರೆ ಶಾಸನವನ್ನು ರಚನೆ ಮಾಡ್ತಕ್ಕಂಥವ್ರು, ಲೆಜಿಸ್ಲೇಚರ್ ಅಂದರೆ ಲೆಜಿಸ್ಲೇಟ್ ಮಾಡ್ತಕ್ಕಂಥವ್ರು. ನೀವೇನೇ ಕಾನೂನನ್ನ ಪರಿಪಾಲನೆ ಮಾಡದಿಲ್ಲದ್ರೆ ನೀವು ಬೇರೆಯವ್ರನ್ನ ಕಾನೂನು ಪರಿಪಾಲನೆ ಮಾಡಿ ಅಂತ ಹೇಗೆ ಹೇಳ್ತೀರಿ? ಆದ್ದರಿಂದ ಇವತ್ತು ಜಸ್ಟಿನ ಜವಾಬ್ದಾರಿ ಭಾಳ ಜವಾಬ್ದಾರಿ ಇವತ್ತು ಆಡಳಿತ ಮಾಡ್ತಕ್ಕಂಥ ಕರ್ನಾಟಕದಲ್ಲಿ BJP ಸರ್ಕಾರದ ಮೇಲೆ ಯಾಕಿದೆ ಅಂತಂದರೆ, ಇವತ್ತು ಜನ ಹೆಚ್ಚಿನ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾರೆ. ನೀವು ಒಳ್ಳೆ ಆಡಳಿತವನ್ನು ಕೊಟ್ಟರೆ ಮಾತ್ರ ನೀವು ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ ಐತೆ, ಅಥವಾ ಕೇಂದ್ರ ಸರ್ಕಾರದ ಮೇಲೆ ಕಾಮೆಂಟ್ ಮಾಡೋಕ್ಕಾಗುತ್ತೆ. ಇದು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ರಂಗನಾಥ್ ಅವರೇ. ಮೊನ್ನೆ ಜಸ್ಟಿಸ್ KN ಕೇಶವನಾರಾಯಣ ಅವರು, ನಮ್ಮ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರು, ಅವರು ಈ ಒಂದು ಮುಖ್ಯಮಂತ್ರಿಗಳ ಅಳಿಯ ಅವರು ಹಾಕಿದ್ದಂಥ ಒಂದು ರಿಟ್ ಪಿಟಿಷನ್ನ ಡಿಸ್ಪೋಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಅವರೊಂದು ಲಾರ್ಡ್ ನೋಲನ್ ಅನ್ನೋನು ಈ ಸಾರ್ವಜನಿಕ ಬದುಕಿನಲ್ಲಿ ಜನಪ್ರತಿನಿಧಿ ಹೇಗಿರಬೇಕು, ಆಡಳಿತದ ಮುಖ್ಯಸ್ಥ, ಒನ್ ಹೂ ಇಸ್ ಹೆಡಿಂಗ್ ದಿ ಗವರ್ನಮೆಂಟ್ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ 7 ಸೂತ್ರಗಳನ್ನು ಹೇಳಿದ್ನಂತವನು. ಅದನ್ನ ಕೋಟ್ ಮಾಡಿದ್ದಾರೆ ಅವ್ರ ಜಜ್ಮೆಂಟ್ನಲ್ಲಿ. ಅವರು ಈ ಒಂದು ಕೇಸಿನ ಮೊಕದ್ದಮೆಯನ್ನು ವಿಲೇಮಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಸ್ಟಿಸ್ ಕೇಶವನಾರಾಯಣ ಅವರು ಆ 7 ಸೂತ್ರಗಳನ್ನು ಹೇಳಿದಾನೆ. ಆಡಳಿತ ಮಾಡ್ತಕ್ಕಂಥನು ಬಹಳ ನಿಷ್ಪಕ್ಷಪಾತವಾಗಿರಬೇಕು, ಬಹಳ ಪ್ರಾಮಾಣಿಕವಾಗಿರಬೇಕು, ಮತ್ತೆ ಅವನು ತಗೊಳ್ತಕ್ಕಂಥ ಯಾವುದೇ ತೀರ್ಮಾನವೂ ಕೂಡ ಅದು ಸ್ವಹಿತಾಸಕ್ತಿಯಿಂದ ಕೂಡಿರಬಾರ್ದು, ಅದು ರಾಜ್ಯದ ಹಿತಾಸಕ್ತಿ, ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್, ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್, ದಿ ಇಂಟ್ರೆಸ್ಟ್ ಆಫ್ ದಿ ಗವರ್ನಮೆಂಟ್ ಅಂಡ್ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಶುಡ್ ಬಿ ಇನ್ವಾಲ್ವ್ ಪ್ರತಿಯೊಂದು ಡಿಸಿಷನ್ನಲ್ಲಿ ಆ ಥರ ಹೇಳಿ ಒಂದು ತೀರ್ಪನ್ನು ಕೊಡ್ತಾರೆ. ಹಾಗಾಗಿ ಇವತ್ತು ಏನಾಗಿದೆ, ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ BJP ಸರ್ಕಾರ ಇವತ್ತು ಅವರು ಪ್ರಾಮಾಣಿಕತೆ ಇಲ್ಲದಲೇ ಇರೋದ್ರಿಂದ ನಮ್ಮಂತವ್ರಿಗೆ ಇವತ್ತು ಅವ್ರ ಮೇಲೆ ಕಾಮೆಂಟ್ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರು ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ. ಆದ್ರಿಂದ ನೀವೇ ಇಟ್ ಇಸ್ ಎ ಸೆಲ್ಫ್ ಇನ್ವೈಟೆಡ್ ಪ್ರಾಬ್ಲಮ್. ನೀವೇನೇ ಸ್ವತಃ ನೀವು ಆ ಜನಗಳಿಗೆ ಮತ್ತೆ ನಮ್ಮ ವಿರೋಧ ಪಕ್ಷದವರಿಗೆ ಅವರೆಲ್ಲರಿಗೂ ಕೂಡ ವಿಚಾರಗಳನ್ನು ಕೊಟ್ಟು ವಿಷಯಗಳನ್ನ ಕೊಟ್ಟು ಇವತ್ತು ಸರ್ಕಾರದ ಮೇಲೆ ಹುಯಿಲ್ ಬೀಳ್ತಕ್ಕಂಥ ಅವಕಾಶ. ಮತ್ತಷ್ಟು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರ್ತೀನಿ.